ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಆ ಕಾಯ್ದೆ ವಿರುದ್ಧ ಈಗಿನ ಸಿದ್ದರಾಮಯ್ಯ ಸರ್ಕಾರ ಕಾಯ್ದೆಯನ್ನು ಸರಳಪಡಿಸೋ ದೃಷ್ಟಿಯಿಂದ ಕಾಯ್ದೆಯನ್ನು ತಿದ್ದುಪಡಿ ಮಾಡೋಕ್ಕೆ ಹೊರಟಿದೆ. ಆ ದೃಷ್ಟಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿದೆ. ಈ ದೃಷ್ಟಿಯಿಂದ ಎಲ್ಲ ಕಡೆ ಪ್ರತಿಭಟನೆ ಆಲ್ರೆಡಿ ನಡೀತಾ ಇದೆ. ಆ ದೃಷ್ಟಿಯಿಂದ ಹಾಸನದಲ್ಲಿ ಮಂಗಳವಾರ ಪ್ರತಿಭಟನೆ ಇದೆ. ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಮುಂದಿನ ವಿಚಾರ ಮೈಪಾಲ್ ಜೈ ಮಾತಾಡ್ತಾರೆ. ನನ್ನ ಹೆಸರು ವಿಕಾಸ್ ಅಂತ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ, ಹಾಸನ ಜಿಲ್ಲೆ. ನನ್ನ ಬಲಭಾಗದಲ್ಲಿ ಮೊದಲನೇ ಕೂತಿರೋರು ಮೈಪಾಲ್ ಜಿ, ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ, ಹಾಸನ ವಿಭಾಗ. ಅದ್ರ ಪಕ್ಕದಲ್ಲಿ ಕೂತಿರೋರು ಶರತ್, ಪ್ರಾಂತ ಸಹ ಗೋರಕ್ಷಾ ಪ್ರಮುಖ್, ವಿಶ್ವ ಹಿಂದೂ ಪರಿಷತ್. ಅದ್ರ ಪಕ್ಕದಲ್ಲಿ ಕೂತಿರೋರು ಗಿರೀಶ್ ನಂಬಿಹಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾಜಪ. ನನ್ನ ಎಡಭಾಗದಲ್ಲಿ ಮೊದಲನೇ ಕೂತಿರೋರು ಲೋಕೇಶ್, ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಚಾಲಕರು. ಅದ್ರ ಪಕ್ಕದಲ್ಲಿ ಕೂತಿರೋರು ಮಂಜು, ಜಿಲ್ಲಾ ಸಹ ಕಾರ್ಯದರ್ಶಿ, ವಿಶ್ವ ಹಿಂದೂ ಪರಿಷತ್ ಹಾಸನ. ಈ ಪ್ರೆಸ್ ಮೀಟ್ನ ಶರತ್ ಅವರು ವಾಸ್ತವಿಕ ಮಾಡ್ತಾರೆ. ಈ ಪ್ರೆಸ್ ಮೀಟ್ ಕರೆದೇ ಉದ್ದೇಶ ಏನ ಅಂದ್ರೆ, ಪೊಲೀಸ್ ಇಲಾಖೆಗೆ ಒಂದು ಶಕ್ತಿ ಸಿಕ್ತು. ಆ ಪೊಲೀಸ್ ಇಲಾಖೆ ಆ ಕಾಯ್ದೆಯ ಅನುಸಾರ ಆ ಗೋ ಕಳ್ಳರನ್ನ ಬಂಧಿಸುವಂಥದ್ದು, ವಾಹನವನ್ನ ಸೀಸ್ ಮಾಡುವಂಥದ್ದು ಎಲ್ಲದನ್ನು ಕೂಡ ಮಾಡ್ತಾ ಇತ್ತು. ಆದ್ರೆ ಈ ಸರ್ಕಾರ ಬರುವ ಪೂರ್ವದಲ್ಲೇ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಒಂದು ಕೆಟ್ಟ ಬುದ್ಧಿಯಿಂದ ಅವತ್ತೇ ಘೋಷಣೆ ಮಾಡಿದ್ರು, ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೊಂತೀವಿ, ಗೋರಕ್ಷಾ ಕಾಯ್ದೆಯನ್ನ ವಾಪಸ್ ತಗೊಂತೀವಿ ಅಂತ. ಆದ್ರೆ ಬಂದ್ಮೇಲೆ ಧೈರ್ಯ ಸಾಕಾಗಿರ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಜಾಗೃತವಾದಂತ ಬಹುಸಂಖ್ಯಾತ ಹಿಂದೂ ಸಮಾಜ ಹಾಗೂ ರೈತರುಗಳು ಇದ್ರ ವಿರುದ್ಧ ನಿಲ್ತಾರೆ ಅನ್ನುವಂತ ಒಂದು ಭಯಕ್ಕೋಸ್ಕರ ಧೈರ್ಯ ಸಾಕಾಗಿರ್ಲಿಲ್ಲ. ಆದ್ರೆ ಇವತ್ತು ಈ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ವಿಷಯಗಳು ಇದ್ದಿದ್ದಾಗ ವಿಷಯವನ್ನ ಡೈವರ್ಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬೆಳಗಾವಿಯ ಏನು ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಒಂದು ಅಧಿವೇಶನದಲ್ಲಿ ಹಿಂದೂ ವಿರೋಧಿ ಕಾಯ್ದೆಗಳನ್ನ ತರಬೇಕು ಅಂತ ನಿರ್ಧಾರ ಮಾಡಿದೆ. ಆ ಮೂಲಕವಾಗಿ ಸರ್ಕಾರ ವೋಟ್ ಹಾಕಿರುವಂತಹ ಎಲ್ಲಾ ಜನರನ್ನ ಮರೆತು ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಲೇಟ್ ಇಟ್ಕೊಂಡು ನಿಲ್ಲುವಂತಹ ಕಳ್ಳರಿಗೆ, ಅಯೋಗ್ಯರಿಗೆ ಅವರ ಪರವಾಗಿ ಕಾಯ್ದೆಯನ್ನ ತಂದು 2020ರ ಗೋರಕ್ಷಾ ಕಾಯ್ದೆಯನ್ನ ಹೆಸರನ್ನೇ ಬದಲಾಯಿಸ್ತಾ ಇದ್ದಾರೆ. ಇವರು ಜಾನುವಾರು ಅಂತ ಹೆಸರಿಡ್ತಿದ್ದಾರೆ. ಜಾನುವಾರು ಅಂತ ಹೆಸರಿಟ್ಟು ಆ ಮೂಲಕವಾಗಿ ಸಮಾಜವನ್ನ ತಪ್ಪದಾರಿಗೆ ತರುವಂತದ್ದು. ಈ ಗೋರಕ್ಷಾ ಕಾಯ್ದೆಗೆ ತಿದ್ದುಪಡಿ ತಂದು ಇಲ್ಲಿ ತನಕ ಸರ್ಕಾರದ ಹೇಗಿತ್ತು ಕಾಯ್ದೆ ಅಂತ ಹೇಳಿದ್ರೆ, ಯಾವುದೇ ಅಕ್ರಮ ಗೋಸಾಕಟದಲ್ಲಿ ಸಿಗಾಕೊಂಡಂತ ಒಂದು ವಾಹನಕ್ಕೆ 5 ಲಕ್ಷ ಬಾಂಡ್ ಅನ್ನ ಇಟ್ಟು, ಅದು ಸರಿಸಮಾನವಾದಂತ ನಗದು ಹಣವನ್ನ ಇಟ್ಟು ಬ್ಯಾಂಕ್ ಅಲ್ಲಿ ಆ ವಾಹನವನ್ನ ಬಿಡಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ಸರ್ಕಾರ ಅದನ್ನ ತೆಗೆದು ನಾರ್ಮಲ್ ಆಗಿರುವಂತ, ಸರ್ಕಾರ ರೇಟ್ ಜಾಸ್ತಿ ಮಾಡಿರುವಂತ ಒಂದು ಸ್ಟಾಂಪ್ ಪೇಪರ್ ಅಲ್ಲಿ ನಮಗ್ ಬರ್ಕೊಡಿ, ಆ ಮೂಲಕವಾಗಿ ನಿಮ್ ವಾಹನವನ್ನ ಬಿಡ್ತೀವಿ. ಬರೀ ಗೋವಲ್ಲ, ಈ ಕರ್ನಾಟಕದಲ್ಲಿ ಇನ್ನೇನೇನ್ ಕಳ್ತನ ಆಗುತ್ತೆ ಎಲ್ಲ ತುಂಬಿಕೊಂಡೋಗಿ ಮುಂದಿನ ದಿನದಲ್ಲಿ ನಾವೆಲ್ಲ ಸೇರ್ಕೊಂಡು ಬೇರೆದನ್ನ ಕಳ್ತನ ಮಾಡ್ಕೊಂಡ್ರು, ಬೇರೆಯವನ್ನ ಸಾಗಾಟ ಮಾಡಿದ್ರು ನಿಮ್ಗೆ ಇದೇ ರೀತಿ ಕಾನೂನು ತಂದು ಕೊಡ್ತೀವಿ ಅನ್ನುವಂತ ಒಂದು ದುಷ್ಟವಾದಂತ ಬುದ್ಧಿಯನ್ನ ಕರ್ನಾಟಕ ಸರ್ಕಾರ ಇವತ್ತು ತೋರಿಸ್ಲಿಕ್ಕೆ ಹೊರಟಿದೆ. ಇದನ್ನ ವಿಶ್ವ ಹಿಂದೂ ಪರಿಷತ್, ಹಿಂದೂ ಸಮಾಜ, ಭಾರತದ ಎಲ್ಲ ರೈತರು ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದಕ್ಕೋಸ್ಕರ ನಾವು ಇವತ್ತು ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಕರೆ ಕೊಟ್ಟಿದ್ದೀವಿ. ಇವತ್ತು ಕೂತ್ಕೊಂಡು ಸದನದಲ್ಲಿ ಗಾಂಧಿವಾದ 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 ಅಂತ ಬೊಗಳೆಯನ್ನ ಬಿಡುವಂತಹ ಕಾಂಗ್ರೆಸ್ನ ರಾಷ್ಟ್ರದ ನಾಯಕರಿರ್ಬೋದು, ಇವತ್ತು ಗಾಂಧಿವಾದದ ಬಗ್ಗೆ, ಸೋಷಿಯಲಿಸಂ ಬಗ್ಗೆ ಪುಂಖಾನುಪುಂಖವಾಗಿ ಸದನದಲ್ಲಿ ನಿಂತ್ಕೊಂಡು ಕೂತ್ಕೊಳ್ಳಯ್ಯ ಅಂತ ಬಾಯ್ಬಿಡ್ಕೊಳ್ಳುವಂತ ನಮ್ಮ ಸಿದ್ದರಾಮಯ್ಯ ಅವರು ಇರ್ಬೋದು. ನಿಜವಾದ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ ಏನಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಇವತ್ತು ಗಾಂಧಿಯನ್ ಪ್ರಿನ್ಸಿಪಲ್ಸ್, ಗಾಂಧಿ ಅಡ್ವೈಸರಿ ಏನಿತ್ತು, ಈ ದೇಶದ ಸಂವಿಧಾನ ನಿರ್ಮಾಣ ಆಗ್ಬೇಕಾದ್ರೆ ಈ ದೇಶದ ಆಸ್ತಿ ಗೋವು, ಈ ಗೋವನ್ನ ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನ ಮಹಾತ್ಮ ಗಾಂಧಿ ಅವರು ಬಹಳ ಸ್ಟ್ರಾಂಗ್ ಆಗಿ ಪ್ರೊಕ್ಲೈಮ್ ಮಾಡಿದ್ರು. ಆದ್ರೆ ಇವತ್ತು ಗಾಂಧಿವಾದವನ್ನ ಕೇವಲ ಭಾಷಣಕ್ಕೆ ಸೀಮಿತವನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಇದನ್ನ ನಾವು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತೆ. ಇದಕ್ಕಾಗಿ ನಾವು ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಇದ್ರ ಜೊತೆಗೆ ಇವತ್ತು ಈ ದೇಶದ ಸಂವಿಧಾನ ಕೊಟ್ಟಿರುವಂತ ಒಂದು ಹಕ್ಕು, ರೈಟ್ ಫಾರ್ ಫ್ರೀಡಮ್ ಅಂಡ್ ಎಕ್ಸ್ಪ್ರೆಷನ್ ಅನ್ನುವಂಥದ್ದು, ಇವತ್ತು ಸರ್ಕಾರ ಅದಕ್ಕೂ ಅಂಕುಶ ಹಾಕ್ಲಿಕ್ಕೆ ಹೊರಟಿದೆ. ಇವತ್ತು
ಹೊಸ ಕಾಯ್ದೆಯನ್ನ ತಂದಿದೆ, ಭಾಷಣವನ್ನ ಪ್ರತಿಬಂಧಕ ಕಾಯ್ದೆ ಅಂತ ತರ್ತಾ ಇದೆ. ಆ ಮೂಲಕವಾಗಿ ನಾನು ವೇದಿಕೆ ಮೇಲೆ ನಿಂತ್ಕೊಂಡು ನನ್ನ ಮನದಾಳದ ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ಇವತ್ತು ಸರ್ಕಾರ ಅದಕ್ಕೆ ಅಬ್ಜೆಕ್ಷನ್ ಹಾಕುವಂಥದ್ದು. ಇವತ್ತು ಅನೇಕ ಜನ ಕನೇರಿ ಮಠದ ಸ್ವಾಮೀಜಿಗಳಿಗೆ ರಾಜ್ಯದ 4-5 ಕಡೆ ಪ್ರತಿಬಂಧವನ್ನ ಹಾಕಿದ್ದಾರೆ. ಬಿಜಾಪುರ ಇರ್ಬೋದು, ಅದ್ ಬಿಟ್ರೆ ಬೆಳಗಾವಿ ಇರ್ಬೋದು. ಆದ್ರೆ ಅವರು ಸರಿಸಮವಾಗಿ ಲಕ್ಷ್ಮಿಯನ್ನ ನಿಂದಿಸಿದಂತ, ಗಣಪತಿಯನ್ನ ನಿಂದಿಸಿದಂತ ಬೇರೆಯವರಿಗೆ ಕೂಡ ಆ ರೀತಿ ನಿರ್ಬಂಧವನ್ನ ಹೇರ್ಲಿಕ್ಕೆ ಅದನ್ನ ಮಾಡ್ತಿಲ್ಲ. ಕಾರಣ ಏನು ಅಂದ್ರೆ ಕರ್ನಾಟಕ ಸರ್ಕಾರ ಇವತ್ತು ಒಂದು ನರೇಟಿವ್ ಗೀಡಾಗಿದೆ.